ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಮುಳ್ಳನ್ನು ಮುಳ್ಳಿನಿಂದಲೇ ತೆಗಿಬೇಕು ಹೇಳಿದವರು ಯಾರು? ಆರ್ ಅಶೋಕ್ ಒಂದು ಇಂಟರ್ವ್ಯೂದಲ್ಲಿ ಹೇಳಿದರು. ನಾವು ಮುಂದಿನ ಚುನಾವಣೆಯಲ್ಲಿ ಗ್ಯಾರಂಟಿಗೆ ಗ್ಯಾರಂಟಿನೇ ತಂದು ಸೋಲಿಸ್ತೀವಿ. ನಾವು ತಪ್ಪು ಮಾಡಿದ್ದೀವಿ, ಹಿಂದಿನ ಚುನಾವಣೆಯಲ್ಲೇ ತಪ್ಪು ಮಾಡಿದ್ದೀವಿ. ಇವತ್ತು ಜ್ಞಾನೋದಯ ಆಗ್ಯದ ಅವ್ರಿಗೆ. ಅಂದ್ರೆ ಅವರು ಇನ್ನು ಗ್ಯಾರಂಟಿಗಳ ಸರಮಾರಿಯನ್ನು 2028ರಲ್ಲಿ ಘೋಷಿಸುವುದು ಗ್ಯಾರಂಟಿ. ಯಾಕಂದರೆ ಗ್ಯಾರಂಟಿಯಿಂದ ಗೆದ್ದರು. ಇವತ್ತು ಗ್ಯಾರಂಟಿಯಿಂದ ಅಧಿಕಾರ ನಡೆದಿದ್ದಾರೆ, ಗ್ಯಾರಂಟಿಯಿಂದ 140 ಮಂದಿನ ಮಾಡ್ಕೊಂಡಿದ್ದಾರೆ ಅನ್ನೋದು ಇವತ್ತು ಅವ್ರಿಗೆ ಸ್ಪಷ್ಟ ಆಗ್ಯದ. ಮತ್ತು ಎಲ್ಲಿವರೆಗೆ ನಾವು ಗ್ಯಾರಂಟಿಯನ್ನು ತೆಗೆದುಕೊಳ್ಳೋದಿಲ್ಲ ಅಲ್ಲಿವರೆಗೆ ನಾವು ಇವರು ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸಪೋಸ್ ಅವ್ರು ಅಂದಂಗೆ ಗ್ಯಾರಂಟಿ ಅಂತ ತಗೊಂಡು ಇವ್ರು ಕೊಟ್ಟಂಥ ಗ್ಯಾರಂಟಿಗೆ ಇನ್ನೊಂದೆರಡು ಸೇರಿಸೆ ಮಾಡಿದ್ರೆ, ಹೇಗೆ ಗ್ಯಾರಂಟಿ ಕೊಡೋದ್ರಲ್ಲೇ ಮಾತಾಡೋದ್ರಲ್ಲೇ BJP ಅವ್ರನ್ನ ಮೀರಿಸುವಷ್ಟು ಯಾರೂ ಇಲ್ಲ. ಇಲ್ಲಿವರೆಗೆ ಅವರೆಲ್ಲ ಘೋಷಣೆಗಳನ್ನು ಮಾಡ್ಕೊತ ಬಂದಿದ್ದಾರೆ. ಅದ್ರಲ್ಲಿ ಎಷ್ಟು ಮಟ್ಟಿಗೆ ಯಶಸ್ವಿ ಮಾಡಿದ್ದಾರೆ? ಪ್ರಚಾರ ಪ್ರಸಾರಕ್ಕನ ಹೆಚ್ಚು ಕಡಿಮೆ ಒಂದು ಕಳೆದ 2-3 ವರ್ಷಗಳಲ್ಲಿ ಪ್ರಸಾರ 15 ಲಕ್ಷ ಕೋಟಿ ರೂಪಾಯಿಗಳು ಖರ್ಚು ಮಾಡ್ಯಾರ ಅಂತ ರಿಪೋರ್ಟ್ಸ್ಗಳು ಬರ್ತಾಯಿದ್ದವು. ಯಾವುದೇ ಸಮಯ ಮಾಡ್ತಾ ಇರ್ತಾರೆ ಅವ್ರು. ಉದ್ಯೋಗ ಪ್ರಚಾರ ಮಾಡೋರು. ಈಗ ಇಲೆಕ್ಷನ್ ಮಾನ್ಯ ಆಯಿತು, ಮುಗೀತು. ಇನ್ನೇನು ಕೊಡ್ತಾರಲ್ಲೇ? ಅಲ್ಲೇ ಆಡಳಿತ ನೋಡ್ಬೇಕಾಗಿದೆ ವೆಸ್ಟ್ ಬೆಂಗಾಲದ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದೇ ಕಾಲಕ್ಕೆ ಬಿಹಾರಕ್ಕೂ ಕೊಟ್ಟಿದ್ದಾರೆ. ಎಷ್ಟು ಕೊಡ್ತಾ ಇದ್ದಾರೆ, ಇವತ್ತು ಏನು ಮಾಡ್ತಾ ಇದ್ದಾರೆ ಕಣ್ಣು ಮುಂದದ. ಅದು ಹೆಣ್ಮಕ್ಳು ರೊಕ್ಕ 10 ತಿಂಗಳಿಗೆ 10,000 ರೂಪಾಯಿ ಕೊಡ್ತಾನೆ ಅಂತ ಹೇಳಿದವ್ರಿಗೆ ಇವತ್ತಿಲ್ಲ. ನಿತೀಶ್ ಕುಮಾರ್ ಹೋದ್ರೆ ಹೊರಗೆ ಇವ್ರು ಎಷ್ಟು ಮಟ್ಟಿಗೆ ಕೊಡ್ತಾರೆ, ಪಾಲಿಸ್ತಾರ, ಅದನ್ನು ಎಷ್ಟು ಮಟ್ಟಿಗೆ ಹೇಳೋ ಸಹಿತ ನೋಡ್ಬೇಕಾಗ್ಯದ. ಒಂದಲ್ಲ ಎರಡಲ್ಲ, ಜೈಲೇ ಎಷ್ಟು ಕೊಡ್ಲಿಕ್ಕೆ ಇಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ, ಫ್ರೀ ಎಜುಕೇಷನ್ ಇಟ್ಟಿದ್ದಾರೆ ಅಲ್ಲೇ.